ಸರ್ ನನ್ನ ಫೇವ್ರೆಟ್ ಡೈರೆಕ್ಟ್ರು ಸಂಜು ಗೀತಾ ಫಿಲಮ್ ಬಗ್ಗೆ ಯಾವಾಗೂ ಮಾತಾಡ್ತಾ ಇರ್ತೀನಿ. ಮತ್ತು ಯಾವುದೇ ಸಿನಿಮಾ ಮಾಡಿದ್ರು ಮೈನ್ ಆಗಲಿ ಮತ್ತೊಂದಾಗಲಿ ಮಾತಾಡಿದಾಗ ಸಂಜು ಗೀತಾ ಬಗ್ಗೆ ಸಿನಿಮಾ ಮಾತಾಡ್ತಾ ಇದ್ದೀನಿ. ಒಂದಿನ ಹಿಂಗೆ ಫೋನ್ ಮಾಡಿಬಿಟ್ಟು ಟೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ಯೂನ್ ಕಳಿಸಿದ್ರು ಲಿರಿಕ್ಸ್ ಸಾಂಗ್ದು. ಅವಾಗ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇವತ್ತು ಬರ್ದಿದ್ರೆ ಮಿಸ್ ಮಾಡ್ಕೊತಾ ಇದ್ದೆ ಒಂದು ಒಳ್ಳೆ ಫಿಲಮ್ನ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ. ಇಂಟ್ರೋ ಬ್ಲಾಕಿಂಗ್ ನನಗೆ ತುಂಬ ಥಿಂಕ್ ಮಾಡೋ ಥರ ಆಗೋಯಿತು. ಈ ಥರ ಏನೋ ಟ್ವಿಸ್ಟ್ ಹೊಡಿತಾ ಇದೆಯಲ್ಲ ಅಂತ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾನರ್ ಇದೆ ಸರ್, ಸೂಪರ್ ಕ್ಲೈಮ್ಯಾಕ್ಸು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಿನಿಮಾನ ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ. ಒಳ್ಳೆಯದಾಗಲಿ. ಬಟ್ ಈ ಸಿನಿಮಾದಲ್ಲಿ ಒಂದು ಏನು ಅಂದರೆ ನಾಗಶೇಖರ್ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ತುಂಬ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿಯೊಂದು ಲೊಕೇಶನ್ನು ಒಳ್ಳೆ ಮಲ್ಲಿಗೆ ಹೂ ಜೋಡಿಸ್ದಂಗೆ ಜೋಡಿಸಿ ಸರ್ಚ್ ಮಾಡಿ ಮಾಡಿದ್ದಾರೆ. ನನಗೆ ಇದು ನೋಡ್ಬೇಕಂದ್ರೆ ಏನು ಅನ್ನಿಸ್ತು ಅಂದರೆ ಈಗೊಂದು ಮಲಯಾಳಮಲ್ಲಿ ತುಂಬ ಮಲಯಾಳಂ ಹಿಂದಿಲಿ ಏನು ಸಕ್ಸಸ್ ಮೂವಿ ಅಂತ ಬರುತ್ತೋ ಆ ಥರ ಒಂದು ಫೀಲ್ ಆಯ್ತು ನನಗೆ ಈ ಮೂವಿ ನೋಡುವಾಗ ಒಂದು ನಮ್ಗೆ ಡೈವರ್ಟ್ ಆಗ್ತಾಯಿಲ್ಲ. ಮೂವಿ ಬಿಟ್ಟು ಹೊರಗಡೆ ಹೋಗ್ತಾಯಿಲ್ಲ, ಏನು ಮೂವಿ ಅನ್ನೋಷ್ಟು ಆಗ್ತಾಯಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ರಚಿತಾರಾಮ್ ಆಗಿರ್ಬೋದು, ಶ್ರೀನಾಥ್ ಕಿಟ್ಟಿ ಅಂತ ಇರ್ಬೋದು, ಅಥವಾ ಮಿಕ್ಕಿದ ಆರ್ಟಿಸ್ಟ್ ಹತ್ರ ಎಲ್ಲರ ಹತ್ರನೂ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾನ ಎಲ್ಲರೂ ನೋಡಬೇಕು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ಫಸ್ಟೇ ರಿಲೀಸ್ ಅದಕ್ಕೆ ನಾನು ನೋಡೋಕ್ಕಾಗಲಿರಲಿಲ್ಲ, ನಾನು ಇರಲಿಲ್ಲ ಊರಲ್ಲಿ, ನೋಡಿರಲಿಲ್ಲ. ಬಟ್ ಯಾಕೆ ಜನ ನೋಡಲಿಲ್ಲ ನನಗೆ ಅರ್ಥ ಆಗಲಿಲ್ಲ. ಬಟ್ ಯಾವುದ್ಯಾವುದೋ ಸಿನಿಮಾಗಳನ್ನ ಅರ್ಥ ಆಗದೆ ಸಿನಿಮಾಗಳನ್ನ ನೋಡ್ತಾರೆ. ಈ ಸಿನಿಮಾ ಯಾಕೆ ಕನ್ನಡ ಸಿನಿಮಾ ನೋಡಿ ಜನ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ನೋಡಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಒಳಗಡೆ ಕೂತ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕವಿರಾಜ್ ಅವ್ರದ್ದು ಲಿರಿಕ್ಸ್ಗಳು ಮಾತ್ರ ಅದ್ಭುತವಾಗಿ ಬರೆದಿದ್ದಾನೆ. ಒಳ್ಳೆ ಸಾಂಗ್ಸ್ಗಳು. ಆ್ಯಕ್ಚುಲಿ ಶ್ರೀಧರ್ ಸಂಭ್ರಮ್ ಆರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ನೀವು ಮಾಡಿಸ್ತೀರಾ ಅವ್ರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಷ್ಟ ಅದ್ಭುತವಾಗಿದೆ ಆರ್. ನನಗೆ ನಿಜವಾಗೂ ಆರ್ಟ್ಲಿಯಾಗಿ ಹೇಳ್ತೀನಿ, ನನಗೆ ಇಷ್ಟ ಆಯಿತು ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಅಂತ ನಾನು ನಾಗಶೇಖರ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ಸಂಜು ಗೀತಾ ಒಂದು ದೃಶ್ಯ ಕಾವ್ಯ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ನಾಗಶೇಖರ್ ಸರ್ ಮೇಲೆ ಒಂದು ಸಪ್ರೇಟ್ ಆದಂಥ ಒಂದು ಕೋಪ ಇದೆ. ಈ ಥರ ಅವ್ರು ಮಾಡೋ ಸಿನಿಮಾಗಳು ತುಂಬ ಅದ್ಭುತವಾಗಿರುತ್ತೆ. ನನಗೊಂದು ಅವಕಾಶ ಕೊಡೋಲ್ಲ, ಅದು ಒಂದು ಸಾಂಗ್ ಬರೆಯೋಣ ಅಂತ ಎಷ್ಟೋ ಸಿನಿಮಾಗಳಲ್ಲಿ ಕೇಳ್ತಾನೆ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ. ನೆಕ್ಸ್ಟ್ ಪಿಕ್ಚರ್ ಕೊಡಲೇಬೇಕು ಸರ್. ಬಟ್ ಆ ಕೋಪ ಏನಿದೆ ಈ ಸಿನಿಮಾ ನೋಡೋ ಯಾಕೆ ಬರ್ತಿದೆ ನನಗೆ ಅಂದರೆ, ಇಷ್ಟು ಒಳ್ಳೆ ಸಿನಿಮಾ ನಾನು ಇಲ್ವೇ ಇದರಲ್ಲಿ ಒಂದು ಪಾರ್ಟ್ ಆಗಿಲ್ವೇ ಅಂತ. ಕವಿರಾಜ್ ಅದ್ಭುತವಾದಂಥ ಲಿರಿಕ್ಸ್, ಶ್ರೀಧರ್ ಸಂಭ್ರಮ್ ಅಂತೂ ಬೇರೆ ಲೆವೆಲಲ್ಲಿ ಮ್ಯೂಸಿಕ್. ಇನ್ನು ಡೈರೆಕ್ಷನ್ ಬಗ್ಗೆ ನಾಗಶೇಖರ್ ಸರ್ ಬಗ್ಗೆ ಹೇಳೋ ಮಾತೇ ಇಲ್ಲ. ತುಂಬ ಒಂದೊಂದು ದೃಶ್ಯ ನೋಡ್ತಿದ್ರೆ ನನಗಂತೂ ಒಂದು ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇತ್ತು. ಒಂದೊಂದು ಸೀನಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ. ಅದ್ಭುತವಾಗಿತ್ತು. ಫಸ್ಟ್ ಆಫ್ ಆಲ್ ಫುಲ್ಲು ಪ್ರತಿ ಸೀನಲ್ಲೂ ಒಂದು ರೈನ್ ಎಫೆಕ್ಟ್ ಫೀಲ್ ಮಾಡಿದರು. ಅದೆಲ್ಲ ನೋಡ್ತಿದ್ರೆ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ನಿಜವಲ್ಲೂ ಆ ಒಂದು ವರ್ಕ್ ಮಾಡಬೇಕಂದ್ರೆ ತುಂಬ ಹಾರ್ಡ್ ವರ್ಕ್. ಅದೆಲ್ಲ ಜನ ಅದನ್ನೆಲ್ಲ ನೋಡಬೇಕು. ಇನ್ನು ನಮ್ಮ ಜನ ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡಲ್ಲ ಅಂತ ಹೇಳ್ತಿರ್ತೀವಿ. ದಯವಿಟ್ಟು ಇಂಥ ಸಿನಿಮಾ ಬಂದಾಗ ಮಿಸ್ ಮಾಡಬೇಡಿ, ಬನ್ನಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಸಿನಿಮಾ, ಕನ್ನಡದ ಸಿನಿಮಾ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸರ್ ನನ್ನ ಫೇವ್ರೆಟ್ ಡೈರೆಕ್ಟ್ರು ಸಂಜು ಗೀತಾ ಫಿಲಮ್ ಬಗ್ಗೆ ಯಾವಾಗೂ ಮಾತಾಡ್ತಾ ಇರ್ತೀನಿ. ಮತ್ತು ಯಾವುದೇ ಸಿನಿಮಾ ಮಾಡಿದ್ರು ಮೈನ್ ಆಗಲಿ ಮತ್ತೊಂದಾಗಲಿ ಮಾತಾಡಿದಾಗ ಸಂಜು ಗೀತಾ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದಿನ ಹಿಂಗೆ ಫೋನ್ ಮಾಡಿಬಿಟ್ಟು ಟೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ಯೂನ್ ಕಳಿಸಿದ್ರು ಲಿರಿಕ್ಸ್ ಸಾಂಗ್ದು. ಅವಾಗ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇವತ್ತು ಬರ್ದಿದ್ರೆ ಮಿಸ್ ಮಾಡ್ಕೊತಾ ಇದ್ದೆ ಒಂದು ಒಳ್ಳೆ ಫಿಲಮ್ನ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ. ಇಂಟ್ರೋ ಬ್ಲಾಕಿಂಗ್ ನನಗೆ ತುಂಬ ಥಿಂಕ್ ಮಾಡೋ ಥರ ಆಗೋಯಿತು. ಈ ಥರ ಏನೋ ಟ್ವಿಸ್ಟ್ ಹೊಡಿತಾ ಇದೆಯಲ್ಲ ಅಂತ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾನರ್ ಇದೆ ಸರ್, ಸೂಪರ್ ಕ್ಲೈಮ್ಯಾಕ್ಸು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಿನಿಮಾನ ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ. ಒಳ್ಳೆಯದಾಗಲಿ. ಬಟ್ ಈ ಸಿನಿಮಾದಲ್ಲಿ ಒಂದು ಏನು ಅಂದರೆ ನಾಗಶೇಖರ್ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ತುಂಬ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿಯೊಂದು ಲೊಕೇಶನ್ನು ಒಳ್ಳೆ ಮಲ್ಲಿಗೆ ಹೂ ಜೋಡಿಸ್ದಂಗೆ ಜೋಡಿಸಿ ಸರ್ಚ್ ಮಾಡಿ ಮಾಡಿದ್ದಾರೆ. ನನಗೆ ಇದು ನೋಡ್ಬೇಕಂದ್ರೆ ಏನು ಅನ್ನಿಸ್ತು ಅಂದರೆ ಈಗೊಂದು ಮಲಯಾಳಮಲ್ಲಿ ತುಂಬ ಮಲಯಾಳಂ ಹಿಂದಿಲಿ ಏನು ಸಕ್ಸಸ್ ಮೂವಿ ಅಂತ ಬರುತ್ತೋ ಆ ಥರ ಒಂದು ಫೀಲ್ ಆಯ್ತು ನನಗೆ ಈ ಮೂವಿ ನೋಡುವಾಗ ಒಂದು ನಮ್ಗೆ ಡೈವರ್ಟ್ ಆಗ್ತಾಯಿಲ್ಲ. ಈ ಮೂವಿ ಬಿಟ್ಟು ಹೊರಗಡೆ ಹೋಗ್ತಾಯಿಲ್ಲ, ಏನು ಮೂವಿ ಅನ್ನೋಷ್ಟು ಆಗ್ತಾಯಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ರಚಿತಾರಾಮ್ ಆಗಿರ್ಬೋದು, ಶ್ರೀನಾಥ್ ಕಿಟ್ಟಿ ಅಂತ ಇರ್ಬೋದು, ಅಥವಾ ಮಿಕ್ಕಿದ ಆರ್ಟಿಸ್ಟ್ ಹತ್ರ ಎಲ್ಲರ ಹತ್ರನೂ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾನ ಎಲ್ಲರೂ ನೋಡಬೇಕು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ಫಸ್ಟೇ ರಿಲೀಸ್ ಅದಕ್ಕೆ ನಾನು ನೋಡೋಕ್ಕಾಗಲಿರಲಿಲ್ಲ, ನಾನು ಇರಲಿಲ್ಲ ಊರಲ್ಲಿ, ನೋಡಿರಲಿಲ್ಲ. ಬಟ್ ಯಾಕೆ ಜನ ನೋಡಲಿಲ್ಲ ನನಗೆ ಅರ್ಥ ಆಗಲಿಲ್ಲ. ಬಟ್ ಯಾವುದ್ಯಾವುದೋ ಸಿನಿಮಾಗಳನ್ನ ಅರ್ಥ ಆಗದೆ ಸಿನಿಮಾಗಳನ್ನ ನೋಡ್ತಾರೆ. ಈ ಸಿನಿಮಾ ಯಾಕೆ ಕನ್ನಡ ಸಿನಿಮಾ ನೋಡಿ ಜನ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ನೋಡಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಒಳಗಡೆ ಕೂತ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕವಿರಾಜ್ ಅವ್ರದ್ದು ಲಿರಿಕ್ಸ್ಗಳು ಮಾತ್ರ ಅದ್ಭುತವಾಗಿ ಬರೆದಿದ್ದಾನೆ. ಒಳ್ಳೆ ಸಾಂಗ್ಸ್ಗಳು. ಆ್ಯಕ್ಚುಲಿ ಶ್ರೀಧರ್ ಸಂಭ್ರಮ್ ಆರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ನೀವು ಮಾಡಿಸ್ತೀರಾ ಅವ್ರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಷ್ಟ ಅದ್ಭುತವಾಗಿದೆ ಆರ್. ನನಗೆ ನಿಜವಾಗೂ ಆರ್ಟ್ಲಿಯಾಗಿ ಹೇಳ್ತೀನಿ, ನನಗೆ ಇಷ್ಟ ಆಯಿತು ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಅಂತ ನಾನು ನಾಗಶೇಖರ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ಸಂಜು ಗೀತಾ ಒಂದು ದೃಶ್ಯ ಕಾವ್ಯ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ನಾಗಶೇಖರ್ ಸರ್ ಮೇಲೆ ಒಂದು ಸಪ್ರೇಟ್ ಆದಂಥ ಒಂದು ಕೋಪ ಇದೆ.
ಈ ಥರ ಅವ್ರು ಮಾಡೋ ಸಿನಿಮಾಗಳು ತುಂಬ ಅದ್ಭುತವಾಗಿರುತ್ತೆ. ನನಗೊಂದು ಅವಕಾಶ ಕೊಡಲ್ಲ, ಅದು ಒಂದು ಸಾಂಗ್ ಬರೆಯೋಣ ಅಂತ. ಎಷ್ಟೋ ಸಿನಿಮಾಗಳಲ್ಲಿ ಕೇಳ್ತಾನೆ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ. ನೆಕ್ಸ್ಟ್ ಫ್ಯೂಚರ್ ಕೊಡಲೇಬೇಕು ಸರ್. ಬಟ್ ಆ ಕೋಪ ಏನಿದೆ ಈ ಸಿನಿಮಾ ನೋಡೋದು ಯಾಕೆ ಬರ್ತಿದೆ ನನಗೆ ಅಂದರೆ, ಇಷ್ಟು ಒಳ್ಳೆ ಸಿನಿಮಾ ನಾನು ಇಲ್ವೇ ಇದರಲ್ಲಿ ಒಂದು ಪಾರ್ಟ್ ಆಗಿಲ್ವೇ ಅಂತ. ಕವಿರಾಜ್ ಅದ್ಭುತವಾದಂಥ ಲಿರಿಕ್ಸ್, ಶ್ರೀಧರ್ ಸಂಭ್ರಮ್ ಅಂತೂ ಬೇರೆ ಲೆವೆಲಲ್ಲಿ ಮ್ಯೂಸಿಕ್. ಇನ್ನು ಡೈರೆಕ್ಷನ್ ಬಗ್ಗೆ ನಾಗಶೇಖರ್ ಸರ್ ಬಗ್ಗೆ ಹೇಳೋ ಮಾತೇ ಇಲ್ಲ. ತುಂಬ ಒಂದೊಂದು ದೃಶ್ಯ ನೋಡ್ತಿದ್ರೆ ನನಗಂತೂ ಒಂದು ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇತ್ತು. ಒಂದೊಂದು ಸೀನಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ. ಅದ್ಭುತವಾಗಿತ್ತು. ಫಸ್ಟ್ ಆಫ್ ಆಲ್ ಫುಲ್ಲು ಪ್ರತಿ ಸೀನಲ್ಲೂ ಒಂದು ರೈನ್ ಎಫೆಕ್ಟ್ ಫೀಲ್ ಮಾಡಿದರು. ಅದೆಲ್ಲ ನೋಡ್ತಿದ್ರೆ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ನಿಜವಲ್ಲೂ ಆ ಒಂದು ವರ್ಕ್ ಮಾಡಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಅದೆಲ್ಲ. ಜನ ಅದನ್ನೆಲ್ಲ ನೋಡಬೇಕು. ಇನ್ನು ನಮ್ಮ ಜನ ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡಲ್ಲ ಅಂತ ಹೇಳ್ತಿರ್ತೀವಿ. ದಯವಿಟ್ಟು ಇಂಥ ಸಿನಿಮಾ ಬಂದಾಗ ಮಿಸ್ ಮಾಡಬೇಡಿ, ಬನ್ನಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಸಿನಿಮಾ, ಕನ್ನಡದ ಸಿನಿಮಾ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ.